ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಇವತ್ತಿನ ದಿನ ವೀಡಿಯೋ ಬಂದು ಹೋಟೆಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಎದ್ದು ಆಲೇ ಎಲ್ಲ ಕೆಲಸ ಮುಗಿಸ್ಕೊಂಡು ಹುಡುಗರಿಗೆ ಇವತ್ತು ರಜೆ ಇತ್ತು, ಆದ್ದರಿಂದ ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಸ್ವಲ್ಪ 2 ದಿನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೆಲಸ ಇದ್ದ ಕಾರಣ ವೀಡಿಯೋ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಅದರಿಂದ ಹುಡುಗರಿಗೆಲ್ಲ ರಜೆ ಇತ್ತು, ಸ್ವಲ್ಪ ಫ್ರೀಯಾಗೇ ಇದ್ದೆ ಇವತ್ತು. ಹೋಟೆಲ್ನಲ್ಲಿ ಇಡ್ಲಿ ಸಾಂಬಾರು ಚಟ್ನಿ ಮತ್ತು ಸ್ವಲ್ಪ ಪಲಾವ್ ಕೂಡ ಮಾಡಿದ್ವಿ. ಅದನ್ನು ಕೂಡ ಎಲ್ಲ ಹೋಟೆಲ್ನಲ್ಲಿ ಸ್ವಲ್ಪ ಪಾರ್ಸಲ್ ಇತ್ತು, ಅದನ್ನೆಲ್ಲ ಕಟ್ಕೊಂಡು ಜನಗಳಿಗೆ ಪಾರ್ಸಲ್ ಕೊಡಬೇಕಿತ್ತು. ಅದನ್ನೆಲ್ಲ ಪಾರ್ಸಲ್ ಕಟ್ತಾಯಿದ್ದೆ. ಸ್ವಲ್ಪ ಕೆಲಸನೇ ಬ್ಯುಸಿನೇ ಇತ್ತು, ಅದರಿಂದ ಸ್ವಲ್ಪ ಎಡಿಟ್ ಮಾಡೋಕ್ಕೆ ಆಗಿರಲಿಲ್ಲ. ಅದರಿಂದ ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರೂ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಅಂತ ಕೇಳ್ತಾ ಇದ್ದೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಏನು ಕೆಲಸ ಇಲ್ಲವಲ್ಲ, ಅದಕ್ಕೆ ಹೋಟೆಲ್ಗೆ ಬಂದಿದ್ವಿ. ಬೆಳಗ್ಗೆ ಬೇಗನೆ ಸ್ವಲ್ಪ ಮಕ್ಕಳಿಗೆಲ್ಲ ತಿಂಡಿ ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ. ಅವರು ಕೂಡ ಇನ್ನೂ ತಿಂಡಿ ತಿಂದಿರಲಿಲ್ಲ. ಹೋಟೆಲ್ ಕೆಲಸ ಮುಗಿಸ್ಕೊಂಡೋಗಿ ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಅಲ್ಲಿ ಹಳೆ ಸ್ಕೂಲ್ ಮನೆ ಹತ್ರ, ಹಳೆ ಸ್ಕೂಲ್ ಮನೆ ಅಲ್ಲಿ ಲಾಸ್ಟು. ಯಾಕೆ ಅದ್ಯೋ ಬೀಗ ತೆಗಿ ಪಾತ್ರಗಳು ಎಲ್ಲ ಏನು ಬಾಕ್ಸ್ ಮೆಣಸಿಕಾಯಿ. ಬನ್ನಿ ನಮ್ ಗ್ಯಾಂಗ್, ಇದು ಎಲ್ಲ ರೀಲ್ಸ್ ಗ್ಯಾಂಗು. ನೀನು ನಿಮ್ ತಾತನ ಮನೆಗೆ ಹೋಗು, ಇದು ನಮ್ ತಾತನ ಮನೆ ಹೋಗು. ನಾವು ಹೋಯ್ತೀವಿ ನಾವು. ಬೇಡ ನೀನೇ ಹೋಗು ಅನ್ನೋ. ಬನ್ನಿ ಮೇಡಮ್, ಮೇಡಮ್ ತನ್ವಿ ಮೇಡಮ್. ಅಯ್ಯೋ ಪ್ಯಾಂಟ್ ಇಕ್ನಿಲ್ಲ ಅವಳಿಗೆ ಪಾಪ. ಹಂಗೆ ವೆರಿ ಗುಡ್. ಇಕ್ಕವಾ ಗಾಡಿ ಗುತ್ಕಬಿಟ್ಟೆ ಇಲ್ಲಿಗ ಇಡಿಲೆ ಇಡಿಲೆ ಒಲೆ ಅಯ್ಯೋ ಕೆಳಗಡೆ ಬೀಳ್ತು. ಎಲ್ಲ ಬಾಯ್ಲೆ ಹತ್ರಕ್ಕೆ ಬಾಯ್ಲೆ, ಹತ್ರಕ್ಕೆ ಬಾಯ್ಲೆ. ಇದು ಎರಡು ಆಫ್ ಆಯಿತು. ಒಂದನೇದು ಸ್ವಲ್ಪ ಸ್ಲೋ, ಎರಡನೇ ಸಲ ಸ್ವಲ್ಪ ಫಾಸ್ಟು, ಮೂರನೇ ಸ್ವಲ್ಪ ಇನ್ನೂ ಸ್ವಲ್ಪ ಫಾಸ್ಟು. ಚೆನ್ನಾಗಿದೆ. ಹಾಗೆ ಹೋಟ್ಲಿಗೆ ಕೆಲಸ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತೆಲ್ಲ ಹುಡುಗರೆಲ್ಲ ಬಂದಿದ್ರಲ್ಲ, ಅವ್ರ ಜೊತೆ ಎಲ್ಲ ಆಟಾಡ್ಕೊಂಡು ನಮ್ಮ ಮನೆಯವರು ಕೂಡ ಇದ್ದರು. ಅವ್ರಿಗೆಲ್ಲ ಸ್ವಲ್ಪ ಊಟ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿಕೊಟ್ಟು ಮಧ್ಯಾಹ್ನ ಊಟಕ್ಕೆ ಅವರು ಕೂಡ ಕೆಲ್ಸಕ್ಕೆ ಹೋದರು. ಅಷ್ಟೊತ್ತಿಗೆ ಆದ್ಯ ಸ್ವಲ್ಪ ನಿಸ್ಸು ಎಲ್ಲೋ ಕರ್ಕೊಂಡು ಹೋಗಿದ್ಲು, ಸೈಕಲ್ ಮೇಲೆ ಕೂತ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು. ಅಲ್ಲಿಂದ ಬಂದಮೇಲೆ ಸ್ವಲ್ಪ ಹೊತ್ತು ಆಟಾಡ್ಕೊಂಡು ಮಲ್ಕೊಂಡ್ಳು. ಅವಳು ಮಲಗಿದ್ದು ಎದ್ದೇಳೋಷ್ಟರೊಳಗೆ ನಾವೆಲ್ಲ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೆಲಸ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕೆಲಸ ಉಳಿದಿತ್ತಲ್ಲ ಮನೆಯದು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರಿಜ್ಜೆಲ್ಲ ಇತ್ತು, ಆ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಆದ್ಯ ಎದ್ದೇಳೋಷ್ಟರೊಳಗೆ ಸ್ವಲ್ಪ ಎಲ್ಲ ಕೆಲಸನೂ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೀನಿ. ಹಾಗೆ ಅಡುಗೆ ಕೂಡ ಮಾಡಬೇಕಿತ್ತು, ಅಡುಗೆನೂ ಕೂಡ ಮಾಡಿಕೊಂಡು ಎಲ್ಲನೂ ಸ್ವಲ್ಪ ಮಸಾಲೆ ಪುಡಿಗಳೆಲ್ಲ ಇದ್ದು ಅದನ್ನೆಲ್ಲ ಎತ್ತಿಟ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅವಳು ಎದ್ದೇಳೋಷ್ಟರೊಳಗೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಸರಿ, ಇಲ್ಲಾಂದರೆ ಫುಲ್ ಮೆಸ್ಸಿ ಮಾಡ್ತಾಳೆ ಮತ್ತೆ. ಅದರಿಂದ ಹಾಗೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಾಕ್ಸ್ಗಳಿಗೆಲ್ಲ ಸ್ವಲ್ಪ ಸಾಮಾನು ತುಂಬ್ಕೋಬೇಕಿತ್ತು, ಆ ಸಾಮಾನೆಲ್ಲ ತುಂಬ್ಕೋತಾ ಇದ್ದೀನಿ. ಇದು 150 ರುಪೀಸು 4 ಡಬ್ಬ ಬಂದಿದೆ, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ
ಯೂನಿಕಾಗೂ ಕೂಡ ಕಾಣುತ್ತೆ. ಅದರಿಂದ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತಾ ಇದೆ. ಹಾಗೆ ಅಜ್ಜಿ ಊರಲ್ಲಿ ಹಬ್ಬ ಮಾಡಿದರು, 15 ವರ್ಷಕ್ಕೊಮ್ಮೆ ಉಡ್ದಮ್ಮ ಕಾಳಮ್ಮ ಹಬ್ಬ ಮಾಡಿದರು. ಆ ಜಾತ್ರೆಯಲ್ಲಿ ಇದನ್ನು ಜಾರೆಲ್ಲ ತೊಗೊಬಂದಿದೆ. ಒಂದು 3 ದೊಡ್ಡ ಜಾರು ಮತ್ತು ಒಂದೇ ಒಂದು ಚಿಕ್ಕ ಜಾರು ತೊಗೊಬಂದಿದೆ, ಉಪ್ಪಿನಕಾಯಿ ಎಲ್ಲ ಹಾಕ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು. ಹಾಗೆ ಮನೇಲಿ ಸ್ವಲ್ಪ ದಿನಸಿ ಕೂಡ ಖಾಲಿ ಆಗಿತ್ತಲ್ಲ, ಅದನ್ನೆಲ್ಲ ತೊಗೊಬಂದು ಎಲ್ಲನೂ ಫಿಲ್ ಮಾಡ್ಕೋತಾ ಇದೆ. ಹಾಗೆ ಫ್ರಿಜ್ ಕೂಡ ಬಾಕಿ ಇತ್ತು, ಅದರಲ್ಲಿ ಬೇಕಾದ್ದು ಬೇಡವಾದದ್ದು ಎಲ್ಲ ಸ್ವಲ್ಪ ತೆಗೆದಿಟ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದೆ. ಸ್ವಲ್ಪ ವಾಶ್ ಮಾಡಬೇಕಿತ್ತು, ಕ್ಲೀನ್ ಮಾಡಬೇಕಿತ್ತು. ಅದರಿಂದ ಚೆನ್ನಾಯ್ತಾ ಅದ್ಯಾ? ಚೆನ್ನಾಯ್ತಾ? ಸರಿಯಾಗಿ ಕುತ್ಕೊ ತಿನ್ಬೇಕಲ್ವಾ? ನಾನೇನು ಹಾಕಿಲ್ಲ ಅದನ್ನ. ಈಗ ನೋಡಿದಿಲ್ಲ ಅಕ್ಕ ಬರ್ಕೊಡ್ತಾ ಇದ್ದಲ್ಲ ಅಲ್ಲಿ ಬರೀ ಹಂಗೆ. ಮೇಡಮ್ ನಮಸ್ತೆ ಮೇಡಮ್, ಲಾಸ್ಟ್ ಮೇಡಮ್. ಮೇಡಮ್ 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 ತಮಿಳು ತೆಲುಗು ಮಾತಾಡ್ತಾವಳು. ಹಾಗೆ ಮಧ್ಯಾಹ್ನ ಊಟಕ್ಕೆಲ್ಲ ಸ್ವಲ್ಪ ಡ್ರೈ ಗೋಬಿ ಇತ್ತು, ಅದನ್ನೇ ಸ್ವಲ್ಪ ಫ್ರೈ ಮಾಡಿಕೊಂಡು ಆದಿಂಗೆಲ್ಲ ತಿನ್ನಿಸ್ಬಿಟ್ಟು ಸ್ವಲ್ಪ ಚಿತ್ರಾನ್ನನೂ ಇತ್ತು ಬೆಳಗ್ಗೆದು, ಅದನ್ನೆಲ್ಲ ತಿಂದ್ಕೊಂಡು ಸ್ವಲ್ಪ ಹಂಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಕೆಲಸ ಮುಗಿಸ್ಕೊಂಡಾದಮೇಲೆ ಸ್ವಲ್ಪ ಹೊತ್ತು ಟೀ ಕಾಯಿಸಿಟ್ಟಿದ್ದೆ, ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಲ್ಲರ ಜೊತೆ ಮಾತಾಡಿಕೊಂಡು ಆದಿಂಗೆ ಹೋಮ್ವರ್ಕ್ ಇತ್ತಲ್ಲ ಅದನ್ನೆಲ್ಲ ಬರೆಸ್ಬಿಟ್ಟು ಸ್ವಲ್ಪ ಈಚೆ ಕೂತ್ಕೊಂಡೆ ಬರಿತಾಯಿದ್ಲು. ಅಷ್ಟೊಳಗೆ ನಾವು ಅರಕೆರೆಗೆ ಹೋಗ್ಬೇಕಿತ್ತು, ಸ್ವಲ್ಪ ಸಾಮಾನು ತೊಗೊಬರೋಕ್ಕೆ. ಸಾಮಾನು ತೊಗೊಬಂದ್ಬಿಡೋಣ ಅಂದ್ಬಿಟ್ಟು ನಾನು, ಆದ್ಯ ಮತ್ತು ಅವರಪ್ಪ 3 ಜನನೂ ಕೂಡ ಹೊರಟ್ವಿ. ಆದರೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಅಲ್ವಾ, ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅದೇ ಕೂಡ ಪಾನಿಪುರಿ ತಿನ್ನಬೇಕು ಅಂದ್ಲು, ಅದಕ್ಕೆ ಅವಳನ್ನು ಹೊರಗೆ ಕರ್ಕೊಂಡು ಹೊರಟಿ. ಅವಳಿಗೂ ಕೂಡ ಪಾನಿಪುರಿ ತೊಗೊಳಕ್ಕೆ ಅಂದ್ಬಿಟ್ಟು ಕೂತ್ಕೊಂಡ್ವಿ. ಅಷ್ಟರೊಳಗೆ ನಮ್ಮ ಮನೆಯವರು ಸಾಮಾನು ತೊಗೋತೀನಿ ಅಂದ್ಬಿಟ್ಟು ಸಾಮಾನು ತೊಗೋತಾಯಿದ್ರು.
ಅವಳೇನು ಜಾಸ್ತಿ ಏನು ತಿನ್ನಲ್ಲ, ಸ್ವಲ್ಪ ಆಸೆ ಪಟ್ಟು ತಿನ್ನಬೇಕು ಅಂತ ಅಂದ್ಬಿಟ್ಟು ತೆಗೆಸ್ಕೊತಾಳೆ, ಆದರೆ ತಿನ್ನೋದೇ ಇಲ್ಲ. ಅಷ್ಟರೊಳಗೆ ಸುಮಾರು ದಿನ ಆದಮೇಲೆ ನನ್ನ ಫ್ರೆಂಡು ಕೂಡ ಸಿಕ್ಕಿದ್ಲು. ಅವಳು ಕೂಡ ಮಗನ ಕರ್ಕೊಬಂದಿದ್ಲಲ್ಲ, ಅವ್ಳ ಮಗ ಮತ್ತು ನನ್ನ ಮಗಳು ಇಬ್ಬರು ಕೂಡ ಪಾನಿಪುರಿ ತಿಂದ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ರು. ನಾವು ಏನೇನು ಬೇಕು ಸಾಮಾನೆಲ್ಲ ತೊಗೊಂಡು ಪಾರ್ಸಲ್ ಮಾಡಿಸ್ಕೊತಾ ಇದ್ವಿ. ನಮ್ಮ ಮನೆಯವರು ಕೂಡ ಎಲ್ಲ ಸ್ವಲ್ಪ ಇನ್ನೊಂದು ಕಡೆ ಹೋಗ್ಬೇಕಿತ್ತು ಅಂದ್ಬಿಟ್ಟು ಹೋಗಿದ್ದು ಬರ್ತೀನಿ ಅಂತಂದ್ಬಿಟ್ಟು ಹೊರಟಿದ್ರು. ಅಷ್ಟರೊಳಗೆ ಪಾನಿಪುರಿ ತಿನ್ನಿಸ್ಬಿಡೋಣ ಅಂತ ಅಂದ್ಬಿಟ್ಟು ತಿನ್ನಿಸ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ನನಗೆ ಬೇಡ, ನೀನು ತಿನ್ನು.